ಇದು ದಸರಾ ಪ್ರಯುಕ್ತ ನಮ್ಮ ಉಪಸಮಿತಿಗಳ ಸಭೆ ನಡೆಸಿ ದಸರಾಕ್ಕೆ ಆಗಿರ್ತಕ್ಕಂಥ ತಯಾರಿಗಳ ಬಗ್ಗೆ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲೆಯ ಇತರ ಜವಾಬ್ದಾರಿಯುತ 19 ಸಮಿತಿಗಳ ಕಾರ್ಯಾಧ್ಯಕ್ಷರುಗಳು ವಿವರವಾದ ವರದಿಯನ್ನು ಕೊಟ್ಟಿದ್ದಾರೆ. ನಮ್ಮ ಜೊತೆಯಲ್ಲಿ ಚೆಸ್ಕಾಂ ಮಂಡಳಿಯ ಅಧ್ಯಕ್ಷರು ಶಾಸಕರಾದಂಥ ಆತ್ಮೀಯರಾದಂಥ ರಮೇಶ್ ಬಂಡಿಸಿದ್ದೇಗೌಡರಿದ್ದಾರೆ. ನಮ್ಮ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಇದ್ದೀವಿ. ಈಗಾಗಲೇ ದಸರಾ ಪ್ರಯುಕ್ತವಾಗಿ 10ನೇ ತಾರೀಕು ಯುವ ಸಂಭ್ರಮವನ್ನು ವಿದ್ಯುಕ್ತವಾಗಿ ಪ್ರಾರಂಭ ಮಾಡಿದ್ದೀವಿ. ಸುಮಾರು 480 ಶಾಲಾ ಕಾಲೇಜುಗಳು ರಾಜ್ಯಾದ್ಯಂತ ಭಾಗವಹಿಸಿ ವಿವಿಧ ಥೀಮ್ಗಳನ್ನು ಇಟ್ಕೊಂಡು ಅತ್ಯಂತ ಪರಿಣಾಮಕಾರಿಯಾಗಿ ಸಾಮಾಜಿಕ, ಚಾರಿತ್ರಿಕ, ಸಾಂಸ್ಕೃತಿಕ, ಭೌಗೋಳಿಕ ಸಂದೇಶಗಳನ್ನು ಅವರ ನೃತ್ಯಗಳ ಅಭಿನಯದ ಮೂಲಕ, ಹಾಡಿನ ಮೂಲಕ ಪ್ರದರ್ಶನ ಮಾಡಿ ಪ್ರತಿದಿನ ಅಲ್ಲಲ್ಲಿ ಮಳೆ ಬಂದ್ರೂ 10 ರಿಂದ 15 ಸಾವಿರ ಜನ ಯುವಕರು ಈ ಒಂದು ಯುವ ಸಂಭ್ರಮದಲ್ಲಿ ಭಾಗವಹಿಸಿ ಇದನ್ನು ಅತ್ಯಂತ ಯಶಸ್ವಿಯಾಗಿ ಮಾಡ್ತಾರೆ. ಇದು 17ನೇ ತಾರೀಕು ತನಕ ನಡೀತದೆ. ಜೊತೆಗೆ ನಿನ್ನೆ ತಾನೇ ಚಲನಚಿತ್ರೋತ್ಸವವನ್ನು ಉದ್ಘಾಟನೆ ಮಾಡಿದ್ದೀವಿ. ಅದು ದಿವಂಗತ ಬಿ ಸರೋಜಾದೇವಿಯವರ ಒಂದು ನೆನಪಿನ ಪೂರಕವಾಗಿ ಹಳೆಯ ಫಿಲಮ್ಗಳು, ಸಾಮಾಜಿಕ ಸಂದೇಶ ಇರ್ತಕ್ಕಂಥ ಹಳೆಯ ಚಲನಚಿತ್ರಗಳನ್ನು ಪ್ರದರ್ಶನ ಮಾಡ್ತೀವಿ. ಇದರಲ್ಲಿ ಮಾಲ್ ಆಫ್ ಮೈಸೂರಲ್ಲಿ ನಿನ್ನೆ ಮಾಡಿದ್ದೀವಿ. 22ನೇ ತಾರೀಕು ವಿದ್ಯುಕ್ತವಾಗಿ ದಸರಾ ಉದ್ಘಾಟನೆ ಆಗುತ್ತೆ. ಅದೇ ದಿನ ಎಕ್ಸಿಬಿಷನ್ಲಿನ ಮಳಿಗೆಗಳು, ಫಲಪುಷ್ಪ ಪ್ರದರ್ಶನ, ಕುಸ್ತಿ ಮತ್ತು ಇನ್ನಿತರ ಕಾರ್ಯಕ್ರಮಗಳನ್ನು ಮುಖ್ಯಮಂತ್ರಿಗಳು ಮತ್ತು ನಾನು ಮತ್ತು ವಿವಿಧ ಇಲಾಖೆಯ ಸಂಬಂಧಪಟ್ಟಂಥ ಮಂತ್ರಿಗಳು, ಶಾಸಕರು, ಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ಘಾಟನೆಯನ್ನು 22ನೇ ತಾರೀಕು ಮಾಡ್ತಾರೆ. 23ರಿಂದ 27ರವರೆಗೆ ಯುವ ದಸರಾ ಕಾರ್ಯಕ್ರಮ ಉತ್ತನಹಳ್ಳಿಯ ಒಂದು ಪ್ರದೇಶದಲ್ಲಿ ದೊಡ್ಡ ಮೈದಾನದಲ್ಲಿ ನಡೀತದೆ. ಅಲ್ಲಿ ಕಳೆದ ಸಾರಿ ದೇಶದ ಖ್ಯಾತನಾಮರೇ ಅಲ್ಲಿ ಬಂದು ಪ್ರದರ್ಶನಗಳು ಮಾಡಿದ್ರಿಂದ ಲಕ್ಷಾಂತರ ಜನರು ಅಲ್ಲಿ ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ಆ ಕಾರ್ಯಕ್ರಮವನ್ನು ಮಾಡಿದ್ರು. ಅದಕ್ಕೆ ಸರಿದೂಗುವಂಥ ಕಾರ್ಯಕ್ರಮವನ್ನು ಈ ಸರಿ ಮಾಡಬೇಕು ಅಂತೇಳಿ ಉತ್ತಮವಾದಂಥ ಕಲಾವಿದರ ತಂಡಗಳನ್ನೇ ಆಯ್ಕೆ ಮಾಡಿ 23ರಿಂದ 27ನೇ ತಾರೀಕು ತನಕ ಯುವ ದಸರಾ ಕಾರ್ಯಕ್ರಮವನ್ನು ಅಲ್ಲಿ ಮಾಡ್ತೀವಿ. ಸುಮಾರು 1.5 ಲಕ್ಷ 70-80 ಸಾವಿರ ತನಕ ಜನರು ಸೇರುವಂಥ ಸಾಧ್ಯತೆ ಇದೆ. ಮೊದಲನೇ ದಿನ ಖ್ಯಾತ ಚಲನಚಿತ್ರ ಸಂಗೀತ ನಿರ್ದೇಶಕರ ಅರ್ಜುನ ಜನ್ಯಾರವರು 26ನೇ ತಾರೀಕು ವಿದ್ಯುಕ್ತವಾಗಿ ಯುವಜನತಾ ಕಾರ್ಯಕ್ರಮವನ್ನು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರು ಕಾರ್ಯಕ್ರಮವನ್ನು ಕೊಡಲಿದ್ದಾರೆ. ಅದಾದಮೇಲೆ ಏರ್ ಶೋ ಮಾಡ್ತೀವಿ. ಡಿಫೆನ್ಸ್ ಅವರು ಹೆಲಿಕಾಪ್ಟರಲ್ಲಿ 27ಕ್ಕೆ ಮತ್ತು ಇದು 1ನೇ ತಾರೀಕು ರಿಹರ್ಸಲ್ ಇದೆ ಬನ್ನಿ ಮಂಟಪದಲ್ಲಿ. ಆವಾಗ ಏರ್ ಶೋನ ಅವತ್ತು 2 ದಿನ ಕೊಡ್ತೀವಿ. ಅದರ ಜೊತೆಯಲ್ಲೇ ನಮಗೆ ಡ್ರೋನ್ ಶೋ ಇದೆ. ಹೋದ ಸಾರಿ 1,500 ಮಾಡಿದರು. ಈ ಸಾರಿ 3,000 ಡ್ರೋನ್ ಶೋಗಳನ್ನು ಮಾಡೋದ್ರ ಮುಖಾಂತರ ರೆಕಾರ್ಡ್ 28, 29 2 ದಿನ, 4 ಡೇಸ್ 4 ದಿನ 28, 29, 1 ಮತ್ತು 2 ಆವತ್ತು ಡ್ರೋನ್ ಶೋನ ಮಾಡ್ತೀವಿ. ಅದಾದಮೇಲೆ ರೈತ, ಮಕ್ಕಳ ಮತ್ತು ಮಹಿಳಾ ಯೋಗ, ಲಲಿತಕಲೆ ಈ ಕಾರ್ಯಕ್ರಮಗಳನ್ನೆಲ್ಲ ಅವತ್ತೇ 22ನೇ ತಾರೀಕನೇ ವಿದ್ಯುಕ್ತವಾಗಿ ಇವನ್ನೆಲ್ಲ ಉದ್ಘಾಟನೆ ಮಾಡಿ ಅವರು ತಮ್ಮದೇ ಆದಂಥ ಕಾರ್ಯಕ್ರಮಗಳನ್ನು ಕೊಡ್ತಾರೆ.
ಕುಸ್ತಿನೂ ಅದು ನಡೀತಾ ಇದೆ 22ಕ್ಕೆ 22nd. ಅಲ್ಲಿ ಸುಮಾರು 25 ವರ್ಷದಿಂದ ದೇವರಾಜ ಅರಸು ಕುಸ್ತಿ ಆಕಾಡಕ್ಕೆ ನಮಗೆ ಅಲ್ಲಿ ಎಲ್ಲ ಓಪನ್ ಇದೆ, ಮಳೆ ಬರ್ತಂತೇಳಿ ಈಗ ಅದಕ್ಕೆ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಒಂದು 5 ಕೋಟಿ ರೂಪಾಯಿಯನ್ನು ಕೊಟ್ಟು ಅದನ್ನೆಲ್ಲ ಕವರ್ ಮಾಡಿ ಕೂತ್ಕೊಳ್ಳೋರಿಗೆ ಮಾಡೋದಕ್ಕೆ ಇನ್ನೊಂದು 3-4 ದಿನದಲ್ಲಿ ಅದು ರೆಡಿ ಆಗುತ್ತೆ. 25 ಇಯರ್ಸ್ ಡಿಮಾಂಡ್ ಅದು. ಹಾಗೆಯೇ ಅಂಬೇಡ್ಕರ್ ಭವನನ ಹಾಗೆ ನಿಂತೋಗಿದೆ ಅಂತ ಹೇಳಿ ಅದು 22 ಕೋಟಿ ಇರ್ಬೋದು. 20ನೇ ತಾರೀಕು ಅದನ್ನು ಕಾರ್ಯವನ್ನು ಪ್ರಾರಂಭ ಮಾಡೋಕ್ಕೆ ಕಾರ್ಯಕ್ರಮಗಳು. ದಸರಾ ಜೊತೆಗೆ ಡೆವಲಪ್ಮೆಂಟ್ ಕಡೆಯೂ ಮಾಡ್ತೀವಿ. ನಮ್ಮ ಜಿಲ್ಲಾಡಳಿತ ದಸರಾ ಮಾಡ್ತಾನೆ ಎಲ್ಲ ತಾಲೂಕುಗಳಲ್ಲಿ KDP ಮೀಟಿಂಗ್ಗಳನ್ನು ಮಾಡಿದ್ದಾರೆ. ಎಕ್ಸೆಪ್ಟ್ ಹುಣಸೂರು ಆ್ಯಂಡ್ HD ಕೋಟೆ ಬಿಟ್ಟರೆ ಇನ್ನು ಎಲ್ಲ ತಾಲೂಕುಗಳಲ್ಲೂ ಕೂಡ KDP ಸಭೆಗಳನ್ನು ಮಾಡಿದ್ದೀವಿ. ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಮೈಸೂರಲ್ಲೂ ಮಾಡಿದ್ವು, ನರಸೀಪುರದಲ್ಲಿ ಮಾಡಿದ್ವಿ, ವರ್ಣದಲ್ಲಿ ಮಾಡಿದ್ವಿ, 16ರಲ್ಲಿ ಮಾಡಿದ್ವಿ. ಬೇರೆ ಕಡೆ ದಸರಾ ಆಚರಣೆಗೆ ಅಷ್ಟೇ ನಮ್ಮ ಜಿಲ್ಲಾಡಳಿತ ಸಮಯ ವ್ಯಯ ಮಾಡ್ತಾಯಿಲ್ಲ, ಡೆವಲಪ್ಮೆಂಟನ್ನು ಜೊತೆಗೆ ತಗೊಂಡು ಹೋಗ್ತಾಯಿದ್ದೀವಿ. ದಸರಾ ಅನ್ನೋದು ನಮಗೆಲ್ಲ ಗೊತ್ತಿರೋಂಗೆ ಇದು ನಾಡ ಹಬ್ಬ. ಈ ನಾಡ ಹಬ್ಬದಲ್ಲಿ ಇದು ಧರ್ಮವನ್ನು ರಾಜಕೀಯವನ್ನು ಮೀರಿದಂಥ ಆಚರಣೆ. ಆದರೆ ಈ ಆಚರಣೆ ಸಂವಿಧಾನದ ಆಶಯದ ಕೆಳಗಡೆ ನಡೆಯುವಂಥದ್ದು, ಎಲ್ಲರನ್ನ ಒಳಗೊಂಡಿರ್ತಕ್ಕಂಥದ್ದು, ಇನ್ಕ್ಲೂಸಿವ್, ಎಲ್ಲರನ್ನ ಒಳಗೊಂಡಿರ್ತಕ್ಕಂಥ ಆಚರಣೆ. ಹೀಗಾಗಿ ಎಲ್ಲರೂ ಇಲ್ಲಿ ಭಾಗವಹಿಸಿ, ಇದು ನಮ್ಮ ಊರು ಮೈಸೂರು, ಇದಕ್ಕೆ ತನ್ನದೇ ಆದಂಥ ಸಂಸ್ಕೃತಿ ಪರಂಪರೆ ಇದೆ, ಪ್ರೀತಿ ಸೌಜನ್ಯ ಇದೆ, ಔದಾರ್ಯತೆ ಇದೆ ಮತ್ತು ಅತಿಥಿಗಳನ್ನು ಗೌರವಿಸುವಂಥ ಸನ್ನಡತೆ ಇದೆ. ಎಲ್ಲರನ್ನ ಅತಿಥಿ ಸತ್ಕಾರದಲ್ಲಿ ಹೆಸರುವಾಸಾಗಿರ್ತದೆ. ಮತ್ತು